ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮೀಶೋಯಿಂದ ತರಿಸಿರೋಂಥ ಒಂದು ಬುಕ್ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ. ಸೊ ಏನಿದು ಬುಕ್ ತೋರಿಸ್ತಿದ್ದಾರೆ ಅಂತ ನೀವು ಗೆಸ್ ಮಾಡ್ಬೋದು. ಸೊ ಬುಕ್ ಅಂತ ಹೇಳಿದ್ರೆ ಬುಕ್ ಲಾಕರ್ ಡಿಕ್ಷನರಿನ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದಕ್ಕೆ ಸೇಮ್ ಡಿಕ್ಷನರಿ ಥರನೇ ಅನಿಸ್ತಿದೆ. ಲಾಕರ್ ಅಂತ ಅನ್ಸೋದೇ ಇಲ್ಲ ಅಲ್ವಾ, ಬಟ್ ಓಪನ್ ಮಾಡಿದಾಗ ನೋಡಿ ಗೊತ್ತಾಗ್ತಿದೆ ಲಾಕರ್ ಇದು ಸೇಮ್ ನಾವು ಏನು ಬ್ಯಾಂಕಲ್ಲೆಲ್ಲ ಲಾಕರ್ ಸಿಸ್ಟಮ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ ಥರನೇ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಹೊರಗಡೆ ಕೂಡ ಈ ರೀತಿನಲ್ಲಿ ನಾವು ಹುಡುಕಿದ್ರು ಸಿಗೋದಿಲ್ಲ. ಸಪೋಸ್ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 5,000-6,000 ರೂಪಾಯಿ ಅಥವಾ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗಿಬಿಡುತ್ತೆ ಏನು ಪ್ರೈಸಸ್ ಎಲ್ಲ. ಬಟ್ ಮೀಶೋದಲ್ಲಿ ಇದು ತುಂಬಾ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು. ಸೊ ಪ್ರೈಸ್ ಎಷ್ಟು ಅಂದ್ರೂ ಕೂಡ ಮುಂದೆ ಹೇಳ್ತೀನಿ. ನೀವೇನಾದ್ರು ಒಂದೊಳ್ಳೆ ಲಾಕರ್ ಸರ್ಚ್ ಮಾಡ್ತಿದ್ರ, ಜುವೆಲ್ರೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನಾದ್ರು ಇಂಪಾರ್ಟೆಂಟ್ ಐಟಮ್ಸ್ನ ನೀವು ಇಡಬೇಕು, ಯಾರಿಗೂ ಗೊತ್ತಿಲ್ದಂಗೆ ನೀವು ನೀಟಾಗಿ ಸ್ಟೋರ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇದನ್ನು ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕೂಡ ಡಿಸೈನ್ ಮಾಡಿದ್ದಾರೆ. ಯಾರಿಗೂ ಡೌಟೇ ಬರೋದಿಲ್ಲ ಇದು ಲಾಕರ್ ಅಂತ ಹೇಳಿ. ನೀವೇ ನೋಡ್ತಾ ಇದ್ರಲ್ವಾ, ಸೊ ತಿರುಗಿಸಿದ್ರೆ ಒಳ್ಳೆ ಡಿಕ್ಷನರಿ ಥರ ಅನ್ಸುತ್ತೆ. ಬಟ್ ಫಸ್ಟ್ ಒಂದು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನೀವು ಕೋಡ್ ಸೆಟ್ ಮಾಡ್ಕೋಬೇಕು. ತ್ರೀ ಡಿಜಿಟ್ ನಂಬರ್ನ ನೀವು ಕೋಡ್ ಸೆಟ್ ಮಾಡ್ಕೋಬೇಕು. ಫಸ್ಟ್ ನಾವು ಆರ್ಡರ್ ಮಾಡಿದಾಗ 00ನಲ್ಲೇ ಇರುತ್ತೆ. ಆಮೇಲೆ ನಾವು ಏನಾದ್ರು ಈಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದರೊಳಗಡೆ ಹಾಕಾದ್ಮೇಲೆ ಸೊ ಪಾಸ್ವರ್ಡ್ನ ನಾವು ಸೆಟ್ ಮಾಡಿಕೋಬೇಕು. 3 ಡಿಜಿಟ್ ನಂಬರ್ನ ನಾವು ಹಾಕಬೇಕಷ್ಟೇ. ಸೊ ಅದನ್ನು ಹಾಕಿ ಮತ್ತೆ ರೀಸೆಟ್ ಪಾಸ್ವರ್ಡ್ ಎಲ್ಲ ಕೊಟ್ಟು ಆಮೇಲೆ ಅದು ಲಾಕ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಇದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೇನೋ ಅಂತ ಹೇಳಿ. ಸೊ ಬಟ್ ನಾನು ಬುಕ್ ಮಾಡಾದ್ಮೇಲೆ ನನ್ನ ಕೈಯಲ್ಲಿ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾನೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಾಗ ಇದರಲ್ಲಿ ಜುವೆಲ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಅಥವಾ ಕ್ಯಾಶ್ ಆಗಿರ್ಬೋದು, ಮತ್ತೆ ಏನಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ನೀವು ಇದ್ರೊಳಗಡೆ ಇಡ್ಬೋದು. ಆಮೇಲೆ ವಾಚಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಎಲ್ಲದೂ ಕೂಡ ಇಡ್ಬೋದು. ಆ್ಯಂಡ್ ಸೈಜ್ ಮೀಡಿಯಂ ಸೈಜಲ್ಲಿ ಬರುತ್ತೆ. 6 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತೆ 4 ಇಂಚಸ್ ಅಷ್ಟು ಅಗಲ ಬರುತ್ತೆ. ಮೀಡಿಯಂ ಸೈಜಲ್ಲಿ ಇದೆ. ನೀವು ಬೇಕಾದ್ರೆ ಎರಡೂ ಕೂಡ ತಗೋಬಹುದು. ಅಷ್ಟು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೇನೆ ಅನ್ಸುತ್ತೆ. ನಾನು ಕೂಡ ಹೇಗೆ ಬರೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ ಮಾಡಿದೆ. ಬಟ್ ಇವಾಗ ನನಗೆ ನೋಡಿದ್ರೆ ಒಂದು 5-6 ಬುಕ್ ಮಾಡಬೇಕು ಅಂತ ಅನಿಸ್ತಿದೆ. ಅಷ್ಟು ತುಂಬಾ ಚೆನ್ನಾಗಿದೆ. ನಾವು ಸುಮ್ಮನೆ ಬೀರುನಲ್ಲಿ ಅಥವಾ ಏನೊಂದು ಗೋಡ್ರೇಜಲ್ಲಿ ಸೊ ಎಲ್ಲೆಲ್ಲೋ ಇರ್ತೀವಿ. ಸಪೋಸ್ ಬೇರೆಯವ್ರು ಯಾರೋ ನಮ್ಮ ಮನೆಗೆ ನೆಂಟರು ಬಂದರು, ಸೊ ಏನೋ ಒಂದು ತಗೋಬೇಕು ಅಂದಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಸೊ ಇಲ್ಲಿ ಲಾಕರ್ ಇದೆ ಅಂತ ಹೇಳಿ. ಬಟ್ ಈ ರೀತಿಯಲ್ಲಿ ಒಂದು ಬುಕ್ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಗೊತ್ತೇ ಆಗೋದಿಲ್ಲ, ಬಿಕಾಸ್ ಇದು ಡಿಕ್ಷನರಿ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನ ನೀವು ತಪ್ಪದೇನೆ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರು ಕೂಡ ಇದನ್ನ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಾವು ಹೊರಗಡೆ ಇದನ್ನೇ ಕಸ್ಟಮೈಸ್ ಮಾಡಿಸ್ಕೊಂತೀವಿ ಅಥವಾ ಏನು ರೆಡಿ ಇರತ್ತೆ ತಗೊಂತೀವಿ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಲ್ಲ. ಒಂದು 5,000, 4,000, 6,000 ಈ ಒಂದು ಪ್ರೈಸಲ್ಲೆಲ್ಲ ನಿಮಗೆ ಸಿಗುತ್ತೆ ಈ ರೀತಿ ಲಾಕರ್ ಇರೋವಂಥದ್ದು. ಬಟ್ ನಿಮಗೆ ಮೀಶೋದಲ್ಲಿ ಇದು ಜಸ್ಟ್ 484 ರೂಪಾಯಿನಲ್ಲಿ ಸಿಗುತ್ತೆ. ನಾನು ಅಷ್ಟೇ ಕೊಟ್ಟಿದ್ದು, ಬರೀ 484 ರೂಪಾಯಿ ಕೊಟ್ಟಿದ್ದು. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಎರಡೂ ಕಡೆ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ತಗೊಳ್ಳಿ. ತುಂಬಾನೇ ಸೇಫ್ ಆಗಿರತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಜುವೆಲ್ರೀಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾನೇ ಸೇಫ್ ಆಗಿರುತ್ತೆ. ಮತ್ತು ಯಾರಿಗೂ ಡೌಟೇ ಬರೋದಿಲ್ಲ. ನೀವೇ ನೋಡಿದ್ರೆ ಒಳ್ಳೆ ಡಿಕ್ಷನರಿ ಇದ್ದಂಗಿದೆ, ಅದೊಂದು ಬುಕ್ ಇದ್ದಂಗಿದೆ. ಬಟ್ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಲಿಂಕ್ ಇರತ್ತಲ್ಲ, ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ನಂಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ರೀತಿನಲ್ಲಿ ಮೀಶೋದಲ್ಲೂ ಕೂಡ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ಹೀಗೆ ಸರ್ಚ್ ಮಾಡ್ತಿದ್ದೆ. ಸೊ ಅವಾಗ ನನಗಿದು ಸಿಕ್ತು. ಅಂದರೆ ಏನಾರೋ ಒಂದು ಐಟಮ್ಸ್ ತರಿಸ್ಬೇಕಲ್ಲ, ಯೂಸ್ಫುಲ್ ಆಗಿರೋಂಥ ತೋರಿಸ್ಬೇಕಲ್ಲ ಅಂತ ಹೇಳಿದಾಗ ಸೊ ಹೀಗೆ ಸರ್ಚ್ ಮಾಡಬೇಕಾದ್ರೆ ಸಿಕ್ತು. ಒಂದು ರಿವ್ಯೂ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ಗಳು ಕೂಡ ಇತ್ತು. ಕೆಲವೊಬ್ರು ಚೆನ್ನಾಗಿ ಬಂದಿಲ್ಲ ಆ ರೀತಿನೆಲ್ಲ ಹೇಳಿದರು. ಬಟ್ ನೋಡೋಣ ಅಂತ ಹೇಳಿ ತರಿಸ್ದೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನಿಮ್ಮನೆಗೂ ಒಂದೊಳ್ಳೆ ಬುಕ್ ಲಾಕರ್ ಡಿಕ್ಷನರಿ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಸೊ ನಾನು ಆಗಲೇ ಹೇಳಿದಾಗೆ 3 ಡಿಜಿಟ್ ನೀವು ಪಾಸ್ಕೋಡ್ನ ನೀವು ಇಡಬೇಕು, ಪಾಸ್ವರ್ಡ್ನ. ಸೊ ಅವಾಗಿಟ್ಟು ಅದು ಸೆಟ್ ಮಾಡಿದ್ರೇ ನೀವೇ ಓಪನ್ ಮಾಡೋಂಗಿರತ್ತೆ. ಇಲ್ಲ ಬೇರೆ ಯಾರು ಕೂಡ ಸಪೋಸ್ ಏನೋ ಕೈಯಲ್ಲಿ ಅವರಿಗೂ ಕೂಡ ಸಿಕ್ತು ಅಂದರೂ ಕೂಡ ಅವ್ರಿಗೆ ಓಪನ್ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ನೀವು ಆಲ್ರೆಡಿ ಕೋಡ್ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿರ್ತೀರಲ್ವ. ಸೊ ಹಾಗಾಗಿ ಯಾರಿಗೂ ಕೂಡ ಅದನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಕೂಡ ಇದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗ ತಗೊಳ್ಳಿ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಅಥವಾ ತುಂಬಾ ಯೂಸ್ಫುಲ್ ಅಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.